ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೆ ಬಂಡವಾಳ ಹೂಡಿಕೆಗೆ ಮುಂದೆ ಬರ್ತಕ್ಕಂಥ ಜನರನ್ನ ಆಹ್ವಾನ ಮಾಡಲಿಕ್ಕೆ ಈ ಕರೆದಿರ್ತಕ್ಕಂಥ ಈ ಸಭೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ವಿಧಾನಸಭೆಯ ಅಧ್ಯಕ್ಷರಾದಂಥ ಯುಟಿ ಖಾದರ್ ಅವರ, ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರ, ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಆರೋಗ್ಯ ಸಚಿವರು ಆದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮತ್ತು ಪ್ರವಾಸೋದ್ಯಮ ಸಚಿವರಾದಂಥ ಶ್ರೀ ಎಚ್.ಕೆ. ಪಾಟೀಲ್ ಅವರ, ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರು ಆದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ, ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಮೀನುಗಾರಿಕೆ ಸಚಿವರಾದಂಥ ಶ್ರೀ ಮಂಕಾಳ ವೈದ್ಯ ಅವರ, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಶಾಸಕರಾದಂಥ ಸುರೇಶ್ ಶೆಟ್ಟಿ ಅವರ, ಸತೀಶ್ ಶೈಲ್ ಅವರ, ಭೀಮಣ್ಣ ನಾಯಕ್ ಅವರ, ಅಶೋಕ್ ಕುಮಾರ್ ರೈ ಅವರ, ಅಜಯ್ ಗೌಡ ಅವರ, ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಐವಾನ್ ಡಿಸೋಜ ಅವರ, ಶ್ರೀ ಮಂಜುನಾಥ್ ಭಂಡಾರಿ ಅವರ, ಮಾಜಿ ಸಚಿವರಾದಂಥ ಶ್ರೀ ರಮಾನಾಥ್ ರೈ ಅವರ, ಇತರ ಎಲ್ಲ ಆಹ್ವಾನಿತ ಗಣ್ಯರ, ಇಲ್ಲಿದ್ದಾರೆ ಮಾಜಿ ಸಚಿವರಾದಂಥ ವಿನಯ್ ಕುಮಾರ್ ಸೌಕಿ ಅವರ, ನೋಡ್ಲಿಲ್ಲ ನಾನು, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧು ಭಗಿನಿಯರೇ, ಉದ್ಯಮಿಗಳೇ, ಇತರ ಎಲ್ಲ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ಈಗಾಗಲೇ ಬೆಳಿಗ್ಗೆ 11 ಗಂಟೆಯಿಂದ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇಲ್ಲಿವರೆಗೂ ಕೂಡ ಚರ್ಚೆ ಆಗಿದೆ. ಅನೇಕ ಜನ ಬಂಡವಾಳ ಹೂಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಲೆಟರ್ ಆಫ್ ಇಂಟೆಂಟ್ ಅನ್ನ ಕೊಟ್ಟಿದ್ದಾರೆ, ಸಹಿ ಹಾಕಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾರ್ಯಾರು ಪ್ರವಾಸೋದ್ಯಮದ ಅಭಿವೃದ್ಧಿ
ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕರಾವಳಿ ಜಿಲ್ಲೆಗಳಾದಂಥ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ, ಈ ಜಿಲ್ಲೆಗಳು ಪ್ರವಾಸೋದ್ಯಮಕ್ಕೆ ಹೆಚ್ಚು ಅವಕಾಶ ಇರತಕ್ಕಂಥ ಜಿಲ್ಲೆಗಳು. ಅದಕ್ಕೋಸ್ಕರನೇ ನಾವು ನಮ್ಮ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದ ಮೇಲೆ ಒಂದು ಪ್ರವಾಸೋದ್ಯಮ ನೀತಿಯನ್ನು ಕೂಡ ಮಾಡಬಹುದು. ಉದ್ದೇಶ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಪ್ರವಾಸೋದ್ಯಮಕ್ಕೆ ಅಭಿವೃದ್ಧಿಪಡಿಸತಕ್ಕಂಥ ಅನೇಕ ಸ್ಥಳಗಳಿದ್ದಾವೆ. ಅದರಲ್ಲೂ ವಿಶೇಷವಾಗಿ ಕರಾವಳಿ ಪ್ರದೇಶದ ಜಿಲ್ಲೆಗಳಿದ್ದಾವೆ. ಈ ಭಾಗಗಳಲ್ಲಿ ಪ್ರವಾಸೋದ್ಯಮವನ್ನು ಬೆಳೆಸಬೇಕು, ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ 2024ನೇ ಇಸ್ವಿಯಿಂದ 24, 5 ವರ್ಷದ ಒಂದು ನೀತಿಯನ್ನ ಈಗಾಗಲೇ ಅದನ್ನು ಘೋಷಣೆ ಮಾಡಿ ಜಾರಿಗೆ ತಂದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಇದು ಜಾರಿಯಲ್ಲಿದೆ, ಈಗಾಗಲೇ ಪಾಲಿಸಿ ಜಾರಿಯಲ್ಲಿದೆ. ಆ ಜಾರಿಯಲ್ಲಿ ಅನೇಕ ಸೌಕರ್ಯಗಳನ್ನ, ಸವಲತ್ತುಗಳನ್ನ, ಪ್ರವಾಸೋದ್ಯಮದ ಬೆಳವಣಿಗೆಗೆ ಬೇಕಾದಂತ ಎಲ್ಲ ರೀತಿಯ ಸಹಕಾರವನ್ನು, ಬೆಂಬಲವನ್ನ ಸರ್ಕಾರ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಈಗಾಗಲೇ ಪ್ರಸ್ತಾಪ ಮಾಡದಂತೆ ಕರಾವಳಿ ಪ್ರದೇಶ ಇದೆಯಲ್ಲ, ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶ ಇರ್ತಕ್ಕಂಥ ಪ್ರದೇಶ. ಆದರೆ ಒಂದಂತೂ ನಿಜ, ನಾವು ಇಲ್ಲಿವರೆಗೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿಲ್ಲ. ಅದನ್ನು ಒಪ್ಕೊಳ್ಳಲೇಬೇಕಾಗ್ತದೆ. ಯಾವ ಸರ್ಕಾರವೂ ಕೂಡ ಇದನ್ನ ಬಳಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿಲ್ಲ. ಆದರೆ ಈಗ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಎಚ್.ಕೆ. ಪಾಟೀಲರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಆಸಕ್ತಿಯನ್ನು ತಗೊಂಡಿದ್ದರು. ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕರಾವಳಿ ಪ್ರದೇಶ ಇದೆಯಲ್ಲ, ಇದು ಇವತ್ತು ಜಾಗತಿಕವಾಗಿ ಆಗಿರ್ತಕ್ಕಂಥ ಗುರುತಿಸಲ್ಪಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲ. ಬಹಳ ಹಿಂದೆನೂ ಕೂಡ ಕ್ರಿಸ್ತಪೂರ್ವ ಆ ಕಾಲದಲ್ಲೇ ಇದು ಬೆಳವಣಿಗೆ ಆಗಿತ್ತು. ಇಲ್ಲಿ ಬ್ಯಾಂಕಿಂಗು, ಶಿಕ್ಷಣ ಮತ್ತೆ ಆರೋಗ್ಯ ಇದಕ್ಕೆ ವಿಶೇಷವಾದಂತ ಆದ್ಯತೆಯನ್ನ ಕೊಟ್ಟುಕೊಂಡು ಮೊದಲಿಂದ ಕೂಡ ಬೆಳೆದುಕೊಂಡು ಬಂದಿದೆ. ಅದಕ್ಕಾಗಿಯೇ ಇವತ್ತು ಇಡೀ ರಾಜ್ಯದ ಸರಾಸರಿ ಲಿಟ್ರಸಿ ಪರ್ಸೆಂಟೇಜ್ ಇದೆಯಲ್ಲ, ಅದಕ್ಕಿಂತ ಜಾಸ್ತಿ 2011ರಲ್ಲಿನೇ 88.56% ಇತ್ತು. 88.56% ಇತ್ತು. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು. ಅಷ್ಟೇ ಅಲ್ಲ, ತೆರಿಗೆಗಳಲ್ಲೂ ಕೂಡ ನೀವು ಮುಂದೆ ಇದ್ದೀರಿ. ತೆರಿಗೆ ಕೊಡೋದ್ರಲ್ಲೂ ಕೂಡ ಮುಂದೆ ಇದ್ದೀರಿ. ಯಾಕಂದ್ರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.